ವಿವಿಧ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಹಲವು ವರ್ಷಗಳ ಬಳಿಕ ಭಾರತೀಯರು ಈಗ ಭಾರತ್ ಬಂದ್ ಅನ್ನುವಂಥ ಶಬ್ದವನ್ನು ಕೇಳಿಸ್ಕೊತಾ ಇದ್ದೀವಿ. ಅಟ್ಲೀಸ್ಟ್ ಕೆಲವೊಂದಿಷ್ಟು ತಿಂಗಳುಗಳಿಂದಂತಲೂ ಭಾರತ್ ಬಂದ್ ಸುದ್ದಿ ಇರಲಿಲ್ಲ, ಅಥವಾ ಭಾರತ್ ಬಂದ್ ಅನ್ನುವಂಥ ಪದ ಸುದ್ದಿಗಳು ನೀವು ನೋಡಿರ್ಲಿಕ್ಕಿಲ್ಲ. ಆದರೆ ಇವತ್ತು ಭಾರತ್ ಬಂದ್ ಕೇಂದ್ರದ 10 ಕಾರ್ಮಿಕ ಸಂಘಗಳು ಈ ಬಂದ್ಗೆ ಕರೆ ಕೊಟ್ಟಿವೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ, ಕಾರ್ಪೊರೇಟ್ ಪರ ನೀತಿಗಳನ್ನು ವಿರೋಧಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಮುಷ್ಕರದಲ್ಲಿ 25 ಕೋಟಿ ಕಾರ್ಮಿಕರ ಭಾಗಿಯಾಗಬಹುದು. ಕಾರ್ಮಿಕರ ಭದ್ರತೆ ವಿಚಾರದಲ್ಲಿ, ಕಾರ್ಮಿಕರಿಗೆ ಕೊಡ್ತಾ ಇರುವಂತಹ ಸವಲತ್ತುಗಳ ವಿಚಾರದಲ್ಲಿ ಮತ್ತು ಈ ಹಿಂದೆ ಆಲ್ರೆಡಿ ಒಂದು ಕೊಟ್ಟಿದ್ದ ಪಟ್ಟಿ, ಅದರ ಬಗ್ಗೆ ಸರ್ಕಾರ ಗಮನ ಹರಿಸದ ವಿಚಾರದಲ್ಲಿ ಬೇಸರಗೊಂಡಿರುವಂತಹ ಕಾರ್ಮಿಕರು, ಕಾರ್ಮಿಕ ಸಂಘಟನೆಯವರು 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಯವರು ಒಟ್ಟುಗೂಡಿ ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಭಾರತ್ ಬಂದ್ನಲ್ಲಿ ಸುಮಾರು 25 ಕೋಟಿ ಜನ ಭಾಗವಹಿಸುವ ಸಾಧ್ಯತೆ ಇದೆ. ಸೊ ಇದರಲ್ಲಿ ನೌಕರರು ಇರ್ತಾರೆ, ಗುತ್ತಿಗೆ ಆಧಾರಿತ ನೌಕರರಿಂದ ಕಾರ್ಮಿಕರ ಭದ್ರತೆಗೆ ಧಕ್ಕೆ ಆಗ್ತಿದೆ, ಸಾರ್ವಜನಿಕ ವಲಯದಲ್ಲಿ ಶಾಶ್ವತ ಉದ್ಯೋಗ ಸೃಷ್ಟಿಯ ಕೊರತೆ ಇದೆ, ಕಾರ್ಪೊರೇಟ್ ಹಿತಾಸಕ್ತಿಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರಿ, ನೀವು ಮಾಸಿಕ ವೇತನ ಕಡಿಮೆ ಕೊಡ್ತಿದ್ದೀರಿ, ಅದರೊಂದು 26,000ಕ್ಕೆ ನಿಗದಿ ಮಾಡಬೇಕು ಅನ್ನೋದು, ಮತ್ತು ಪ್ರಸ್ತುತ ಜೀವನ ವೆಚ್ಚಕ್ಕೆ ಅನುಗುಣವಾಗಿ ನೀವು ಮಾಸಿಕ ವೇತನ ಕೊಡಿ ಅಂತ ಕೇಳ್ತಿದ್ದಾರೆ. ಕಾರ್ಮಿಕರ ಕೆಲಸದ ಸಮಯವನ್ನು ಹೆಚ್ಚಿಸುವಂಥ ನೀತಿಗೂ ಕೂಡ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿದ್ದುಪಡಿಗಳನ್ನು ಮಾಡ್ತಾ ಇರೋದು ಖಂಡನೆಗಳನ್ನು ವ್ಯಕ್ತ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು 25 ಕೋಟಿಗೂ ಹೆಚ್ಚು ಜನ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ, ಇವತ್ತಿನ ಈ ಪ್ರೊಟೆಸ್ಟ್ನಲ್ಲಿ ಬಂದ್ನಲ್ಲಿ ಭಾಗವಹಿಸ್ತಾರೆ. ಇನ್ಕ್ಲೂಡಿಂಗ್ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಂಗಳೂರಿನಲ್ಲಿ ಹೇಗಿರುತ್ತೆ ಭಾರತ್ ಬಂದ್, ಕರ್ನಾಟಕಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಭಾರತ್ ಬಂದ್, ಏನೇನು ಸಿದ್ಧತೆಗಳಾಗಿದೆ ಭಾರತ್ ಬಂದ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್? ಪ್ರಣತ್, ಏನೀಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ, ಅಂದರೆ ಕೇಂದ್ರ ಸರ್ಕಾರ ರೈತ ವಿರೋಧಿ ಜೊತೆಗೆ ಕಾರ್ಮಿಕ ವಿರೋಧಿ ಅಂತೇಳಿ ಅದನ್ನು ವಿರೋಧಿಸಿ ಇವತ್ತು 10 ಸಂಘಟನೆಗಳಿಂದ ಸುಮಾರು 25 ಕೋಟಿ ಜನರಿಂದ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸುಮಾರು ಇವತ್ತು ಒಂದು 25 ಕೋಟಿ ಜನರು ಸೇರ್ತಾರೆ ಅಂತೇಳಿ ಈಗಾಗಲೇ ಹೇಳಿಕೆ ಸಿಗ್ತಿರುವಂಥದ್ದು. ಯಾಕಂದರೆ ಮುಖ್ಯವಾಗಿ ಇವತ್ತು ಕಾರ್ಮಿಕರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ, ಜೊತೆಗೆ ಇವತ್ತು ಸಾಮಾಜಿಕ ಅಂದರೆ ಸಾರ್ವಜನಿಕ ವಲಯಗಳಲ್ಲಿ ಶಾಶ್ವತ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತು ಇವತ್ತು ಅನುಗುಣವಾಗಿ ಅಂದರೆ ಇವರ ಬೇಡಿಕೆಗಳು ಇವತ್ತು ಸರ್ಕಾರದ ಮುಂದೆ ಈಗಾಗಲೇ ಏನು ಕಳೆದ 1 ವರ್ಷವೂ ಕೂಡ ಅಂದರೆ ಕಾರ್ಮಿಕ ಸಚಿವರಿಗೆ ಕಾರ್ಮಿಕ ಸಂಘಟನೆಗಳು ಎಚ್ಚರಿಸ್ತಾ ಬಂದಿದ್ರು. ಕಾರ್ಮಿಕ ವಲಯಗಳಲ್ಲಿ ಅಂದರೆ ಸಾರ್ವಜನಿಕ ವಲಯಗಳಲ್ಲಿ ಕಾರ್ಮಿಕರಿಗೆ ಸರಿಯಾದ ಒಂದು ಉದ್ಯೋಗಗಳು ಸಿಗ್ತಾ ಇಲ್ಲ, ಜೊತೆಗೆ ಕಳೆದ 10 ವರ್ಷದಿಂದ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಲ್ಲ. ಸೊ ಹೀಗಾಗಿ ಎಚ್ಚೆತ್ಕೊಳ್ಳಿ, ಒಂದಿಷ್ಟು ನಮಗೆ ಏನು ಇವತ್ತು ನಾವು ಏನಾದರೂ ಇವತ್ತೊಂದು ಜೀವನ ಮಾಡಬೇಕಾದ್ರೆ ಇವತ್ತು ಅನುಗುಣವಾಗಿ ನಮಗೆ ಸಂಬಳ ಸಿಗ್ತಾ ಇಲ್ಲ, ಕನಿಷ್ಠ ವೇತನ ಒಂದು 26,000 ಕನಿಷ್ಠ ವೇತನ ನಿಗದಿ ಮಾಡಿ ಅಂತೇಳಿ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಕಾರ್ಮಿಕ ಸಚಿವರಿಗೆ ಕಳೆದ ವರ್ಷವನ್ನೇ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದರೂ ಕೂಡ ಇವರಿಗೆ ಅಂದರೆ ಕಾರ್ಮಿಕ ಸಂಘಟನೆಗಳಿಗೆ ಯಾವುದೇ ಮಾನ್ಯತೆಯನ್ನು ಕೊಟ್ಟಿರಲಿಲ್ಲ. ಕೇಂದ್ರ ಸರ್ಕಾರ ಬರೀ ಕಾರ್ಪೊರೇಟ್ ಕಂಪನಿಗಳಿಗಷ್ಟೇ ಮಾನ್ಯತೆಯನ್ನು ಕೊಡ್ತಿತ್ತು. ಸೊ ಹಾಗಾಗಿ ಇದನ್ನೆಲ್ಲ ಕೂಡ ಇವತ್ತು ವಿರೋಧಿಸಿ ಇವತ್ತು 10 ಸಂಘಟನೆಯವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಅಂದರೆ ಇವತ್ತು ರಾಜ್ಯದಲ್ಲೂ ಕೂಡ ಅಂದರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಕೆಲವೊಂದಿಷ್ಟು ಸಂಘಟನೆಯವರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇವತ್ತು ಏನಿರುತ್ತೆ ಏನಿರಲ್ಲ ಅಂತ ಹೇಳೋದಾದ್ರೆ ಇವತ್ತು ಅಂದರೆ ಮುಖ್ಯವಾಗಿ ಅಂಚೆ ಕಚೇರಿ ಆಗಿರ್ಬೋದು, ಜೊತೆಗೆ ಆರ್ಥಿಕ ಸೇವೆ ಆಗಿರ್ಬೋದು, ಜೊತೆಗೆ ಕೈಗಾರಿಕಾ ಉದ್ಯಮಗಳು ಕೂಡ ಇವತ್ತು ಕ್ಲೋಸ್ ಆಗಿರ್ತವೆ. ಇನ್ನು ಇವತ್ತು ಇರೋದಾದ್ರೆ ಇನ್ನು ಸಾರಿಗೆ ಅಂದರೆ ಬಸ್ ವ್ಯವಸ್ಥೆ ಇರುತ್ತೆ, ಆಟೋ ವ್ಯವಸ್ಥೆ ಇರುತ್ತೆ, ಆಸ್ಪತ್ರೆ ವ್ಯವಸ್ಥೆ, ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲವೂ ಕೂಡ ಯಥಾ ಪ್ರಕಾರ ಇರುತ್ತೆ. ಸೊ ಇವತ್ತು ಈಗಾಗಲೇ 10 ಸಂಘಟನೆಯವರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ಇವತ್ತು ಒಂದು 25 ಕೋಟಿ ಜನರು ಸೇರಿ ಇವತ್ತು ಭಾರತ್ ಬಂದ್ ಮಾಡಲಾಗ್ತಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಪ್ರಣಾತ್. ಓಕೆ, ರೈಟ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.